ಹೆಲೋ ಮಕ್ಕಳೇ, ನೋಡಿ ಎಕ್ಸಸೈಸ್ 3.1 ಸ್ಟಾರ್ಟ್ ಮಾಡೋಣ. ಕ್ವೆಶ್ಚನ್ ನಂಬರ್ 1 ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಬೇಸಿಕ್ ಏನು ಕವರ್ ಮಾಡಿದ್ದೀನಲ್ಲ ಅದನ್ನೆಲ್ಲ ಹೇಳ್ತೇನೆ. ಡಿಗ್ರಿ, ರೇಡಿಯನ್, ಕನ್ವರ್ಷನ್ ಆಫ್ ಡಿಗ್ರಿ ಟು ರೇಡಿಯನ್ ಇದನ್ನೇ ಕಲಿಸಿರೋದು ನಾನು ಹಿಂದಿನದರೊಳಗೆ. ಸೊ 1 ಡಿಗ್ರಿ ಈಕ್ವಲ್ಸ್ ಟು 60 ಮಿನಿಟ್ಸ್. ನೋಡಿ, ಈ ಟೈಮ್ ಮಿನಿಟ್ಸಿಗೆ ಕಂಪೇರ್ ಮಾಡಿಬಿಡಿ. 1 ಮಿನಿಟ್ ಈಕ್ವಲ್ಸ್ ಟು 60 ಸೆಕೆಂಡ್ಸ್. ಇದೆಲ್ಲ ಡಿಗ್ರಿ ಕನ್ವರ್ಷನ್ ಅಂತಾರಲ್ಲ, ಡಿಗ್ರಿ ಒಳಗೆ ಇಷ್ಟೆಲ್ಲ ಪಾರ್ಟ್ಸ್ ಇದೆ. ಅಂದರೆ ಡಿಗ್ರಿ, ಸಬ್ ಡಿಗ್ರಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಡಿಗ್ರಿ ಆದ ನಂತರ ಮಿನಿಟ್ಸ್ ಆದ ನಂತರ ಸೆಕೆಂಡ್ಸ್ ಇರುತ್ತೆ. ರೇಡಿಯನ್ನಲ್ಲಿ ಇದೊಂದು ಫಾರ್ಮುಲಾ ಇದೆ, ಟೀಟಾ ಈಕ್ವಲ್ಸ್ ಟು L/R ಅಂತ ಹೇಳಿ. ಈ ಫಾರ್ಮುಲಾ ನೆನ್ಪಿಟ್ಟಿರಿ. ಈಗ ಟೀಟಾ ಎದೊಳಗಿರುತ್ತೆ ಅಂದರೆ ರೇಡಿಯನ್ಸ್ನಲ್ಲಿರುತ್ತೆ. ಅಂದರೆ ರೇಡಿಯನ್ಸ್ ಅಂದರೆ ಹೇಗೆ ಅಂದರೆ ನೋಡಿ, ರೇಡಿಯನ್ಸ್ನಲ್ಲಿಯೂ ಒಂದು ಸ್ವಲ್ಪ ಕ್ಯಾಟಗರಿ ಇದೆ. ಅಂದರೆ ಪೈ ಈಕ್ವಲ್ಸ್ ಟು 180. ರೇಡಿಯನ್ನಲ್ಲಿ ಬರಿಬೇಕಂದ್ರೆ ಸಿ ಅಂತ ಬರೀತಾರೆ ಮೇಲೆ, ಇಲ್ಲಾಂದರೆ ಪೈ ಈಕ್ವಲ್ಸ್ ಟು 180 ಡಿಗ್ರಿ. ಅಂದರೆ ರೇಡಿಯನ್ ಕನ್ವರ್ಷನ್ ಮಾಡುವಾಗ ಇದನ್ನು ನೆನಪಿಟ್ಟು ಮಾಡಬೇಕು. ರೇಡಿಯನ್ ಟು ಡಿಗ್ರಿ ಕನ್ವರ್ಷನ್, ಇಲ್ಲಾಂದರೆ ರೇಡಿಯನ್ ಟು ಡಿಗ್ರಿ ಟು ರೇಡಿಯನ್ ಇತ್ತಂದರೆ, ಇವಾಗ ರೇಡಿಯನ್ನಿಂದ ಡಿಗ್ರಿ ಹೋಗ್ಬೇಕಂತ ಹೇಳಿದರೆ ಈ ಫಾರ್ಮುಲಾ ಯೂಸ್ ಮಾಡ್ತೇವೆ. ಇಲ್ಲಾಂದರೆ ಮೇಲಿನ ಫಾರ್ಮುಲಾ ರೇಡಿಯನ್ ಫ್ರಮ್ ಡಿಗ್ರಿ ಟು ರೇಡಿಯನ್. ಈ ರೀತಿಯಲ್ಲಿ ಕನ್ವರ್ಷನ್ ಆಗುತ್ತೆ. ಸಿಂಪಲ್ ನೆನಪಿಟ್ಟಿರಿ. 180 ಕೆಳಗೆ ಬಂತಂದರೆ ಡಿಗ್ರಿ ಮೇಲೆ ಬರುತ್ತೆ. ಇವೆರಡು ಕ್ಯಾನ್ಸಲ್ ಔಟ್ ಆಗಿ ನಿಮಗೆ ರೇಡಿಯನ್ಸ್ನಲ್ಲಿ ಆನ್ಸರ್ ಬರುತ್ತೆ. ಇದರೊಳಗೆ ರೇಡಿಯನ್ ಕ್ಯಾನ್ಸಲ್ ಔಟ್ ಆಗಿ ನಿಮಗೆ ಡಿಗ್ರಿಯಲ್ಲೇ ಆನ್ಸರ್ ಬರುವುದು. ಓಕೆ, ಇವಾಗ ಇದನ್ನು ಟೀಟಾ ಈಕ್ವಲ್ಸ್ ಟು ಯಾವಾಗ ಹೋಯ್ತಲ್ಲ ಇದನ್ನು ರೇಡಿಯನ್ನಲ್ಲಿ ಇರುತ್ತೆ. ಇದನ್ನು ಒಂದು ಸರ್ಕಲ್ದಲ್ಲಿ ಹೀಗೆ ನೀವು ಹಿಂಗೆ ಡ್ರಾ ಮಾಡಿದಾಗ ರೇಡಿಯನ್ ಇವಾಗ 1 ಯೂನಿಟ್ ಇತ್ತಂದರೆ ಎಲ್ಲೂ ಕೂಡ 1 ಯೂನಿಟ್ ಇರುತ್ತೆ. ಅಂದರೆ ಇದನ್ನು ಸೊ ಬೇಸಿಕ್ಲಿ ಇದು ಆ್ಯಂಗಲ್ ಏನು ಸಬ್ಟೆಂಡ್ ಮಾಡುತ್ತಲ್ಲ ಅದು 1 ರೇಡಿಯನ್ ಇರುತ್ತೆ. ಇದೆಲ್ಲ ಹಿಂದಿನ ವಿಡಿಯೋದಲ್ಲಿ ಕಲಿಸಿದ್ದೇನೆ. ಸೊ ಲೆಂತ್ ಆಫ್ ದಿ ಆರ್ಕ್ ಇಸ್ ದಿಸ್ L ಆ್ಯಂಡ್ ದ ರೇಡಿಯಸ್ ವಿಲ್ ಬಿ R ಆ್ಯಂಡ್ ಟೀಟಾ ವಿಲ್ ಬಿ ಇನ್ ರೇಡಿಯನ್ಸ್. ಇದನ್ನು ಮೇಲೆ ಜಾಸ್ತಿ ಮಾಡ್ಕೊತ ಹೋದಾಗ L2 ಹಾಕಿದ್ದಾಗ ಅವಾಗೇನಾಗುತ್ತೆ, ರೇಡಿಯನ್ 2 ಆಗುತ್ತೆ. ಈಗ ಅದನ್ನೆಲ್ಲ ಹಿಂದಿನ ವಿಡಿಯೋದಲ್ಲಿ ಅಂದಿದ್ದೀನಿ. ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಮಾಡೋಣ. ಫೈಂಡ್ ದ ರೇಡಿಯನ್ ಮೆಷರ್ ಕರೆಸ್ಪಾಂಡಿಂಗ್ ಟು ದ ಫಾಲೋಯಿಂಗ್ ಡಿಗ್ರಿ ಮೆಷರ್ಸ್. ಓಕೆ, ಇವಾಗ ಕೆಲವೊಮ್ಮೆ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಈ ಕ್ವಶನ್ ಇರಲ್ಲ. ಯಾಕಂದರೆ ನಿಮ್ಮ ಟೆಕ್ಸ್ಟ್ ಬುಕ್ ಇದೆಲ್ಲ ಅಪ್ಡೇಟೆಡ್ ಇದೆ, ಸ್ವಲ್ಪ ರಿಡ್ಯೂಸ್ ಮಾಡಿದ್ದಾರೆ ಅದರೊಳಗಿಂದ. ಇದು ಇಲ್ಲ ಅದನ್ನು ದಯವಿಟ್ಟು ಕಲೀರಿ. ಯಾಕೆಂದರೆ ನಾನು ಕಲಿಸ್ತಾ ಆಮೇಲೆ JEE ಮೀನ್ಸ್ ಇಲ್ಲಾಂದರೆ KCTಯಲ್ಲಿ ಇದನ್ನೇನಾದರೂ ಹೇಳಿದೆ ಅಂದರೆ ನಿಮಗೆ ಅರ್ಥವಾಗುತ್ತೆ. ಫಸ್ಟಿಗೆ ನೋಡಿ, 25 ಡಿಗ್ರಿ ಇದೆ. ಓಕೆ, A 25 ಡಿಗ್ರಿ. ಇದನ್ನು ನಾವು ರೇಡಿಯನ್ಸ್ನಲ್ಲಿ ಕನ್ವರ್ಟ್ ಮಾಡಬೇಕು. ಎಷ್ಟು ರೇಡಿಯನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ ಅವರು. ಓಕೆ, ಬೇಸಿಕ್ಲಿ ನೆನ್ಪಿಟ್ಟಿರಿ, ಇದೇ ಫಾರ್ಮುಲಾ ಯೂಸ್ ಮಾಡೋದು, ಇವೆರಡರ ಫಾರ್ಮುಲಾ. ಇವಾಗ ನಾವು ಏನು ಮಾಡ್ತಿದ್ದೇವೆ, ಡಿಗ್ರಿ ಕೊಟ್ಟಿದ್ದಾರೆ, ರೇಡಿಯನ್ನಲ್ಲಿ ಹುಡುಕಬೇಕು. ಡಿಗ್ರಿ ಕೊಟ್ಟಿದ್ದಾರೆ, ರೇಡಿಯನ್ದಲ್ಲಿ ಹುಡುಕಬೇಕಾಗಿದೆ. ನೋಡಿ, ನೀವು ಬೇಕಾದರೆ ಈ ಫಾರ್ಮುಲಾ ರೇಡಿಯನ್ ಈಕ್ವಲ್ಸ್ ಟು ಪೈ ಡಿವೈಡೆಡ್ ಬೈ 180 ಇಂಟು ಡಿಗ್ರಿ ಇದೆ 25. ಇದು ಫಾರ್ಮುಲಾ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈ ಫಾರ್ಮುಲಾ ನೆನಪಿರಲ್ಪ, ನಾನು ಮ್ಯಾಥಮೆಟಿಕ್ಸ್ನಲ್ಲಿ ಫಾರ್ಮುಲಾ ನೆನಪಿಡಲ್ಲ ಅಂತ ಹೇಳಿದರೆ ಇದೊಂದೇ ನೆನಪಿಟ್ಟಿರಿ, ಪೈ ಈಕ್ವಲ್ಸ್ ಟು 180 ಡಿಗ್ರಿ. ಇದರೊಳಗೆ ಏನಾಗುತ್ತೆ, ನಿಮಗೆ ಏನು ಬೇಕು, ಇವಾಗ ನಿಮಗೆ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ, ನಿಮಗೆ ರೇಡಿಯನ್ದಲ್ಲಿ ಹುಡುಕಬೇಕು. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. 25 ಪೈ ಡಿವೈಡೆಡ್ ಬೈ 180. ಇದೇ ಸೇಮ್ ಇಲ್ಲಿ ಬರೆದಿರೋದು, ಆದರೆ ಇದು 25 ಮತ್ತು ಪೈ ಸ್ವಲ್ಪ ಎಕ್ಸ್ಚೇಂಜ್ ಆಗಿದೆ. ಓಕೆ, ಇಷ್ಟೇ. ಇದು ಮತ್ತು ಇದು ನಾನು ಯಾವಾಗ ಹೋಯ್ತಲ್ಲ ಇದನ್ನೇ ರೆಫರ್ ಮಾಡೋದು ಸ್ಟೂಡೆಂಟ್ಸಿಗೆ. ಯಾಕೆಂದರೆ ನೆನಪಿಡೋದೇನೂ ಇರೋಲ್ಲ. ನೀವು ಬೇಕಾದರೆ ಬಹ್ಯಾಟ್ ಮಾಡೋದಿತ್ತಂದರೆ ಇದನ್ನು ನೆನಪಿಡಿ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ. ಆದರೆ ಇದು ಯಾವಾಗೂ ನಿಮಗೆ ನೆನಪಿರುತ್ತೆ, ಜೀವನದಲ್ಲಿ ಯಾವಾಗ ಮರೆಯಲ್ಲ. ಓಕೆ, ಕ್ಯಾನ್ಸಲ್ ಔಟ್ ಮಾಡಿದಾಗ ಇದೇನಾಗುತ್ತೆ, 5 5 5 3 6 5 ಪೈ 36 ರೇಡಿಯನ್. ಸೊ 25 ಡಿಗ್ರಿ ಬರೆಯುತ್ತದೆ, ನಾವು ಈ ರೀತಿಯಲ್ಲಿ ಬರೀತೇವೆ. ನೋಡಿ, ಇದು ಕ್ಯಾನ್ಸಲ್ ಔಟ್ ನೀವು ಕಲಿಬೇಕು. ಯಾಕಂದರೆ 11th ಸ್ಟ್ಯಾಂಡರ್ಡಲ್ಲಿ ಕ್ಯಾನ್ಸಲ್ ಔಟ್ ತುಂಬ ಈಸಿಯಾಗಿ ನೀವು ಮಾಡಬೇಕು. ಇವಾಗ ನೆಕ್ಸ್ಟ್ ಇದನ್ನು ಮಾಡೋಣ. -47 ಇಂಟು 30 ಡಿಗ್ರಿ. ಸೊ ನೋಡಿ, ಇವಾಗ -47 ಡಿಗ್ರಿ 30 ಮಿನಿಟ್ಸ್ ಇದೆ. ಸೊ ಇದನ್ನು ಎಷ್ಟು ರೇಡಿಯನಿಗೆ ಕನ್ವರ್ಟ್ ಮಾಡಬೇಕಂತ ಕೇಳ್ತಿದ್ದಾರೆ ಅವರು. ಸಿಂಪಲಾಗಿ ಹೇಳ್ತೇನೆ ನೋಡಿ, ಇದು ಮೈನಸ್ ಹೊರಗಿಡಿ. ಯಾವಾಗ ಹೋಯ್ತಲ್ಲ ರೇಡಿಯನ್ ಟು ಡಿಗ್ರಿ ಕನ್ವರ್ಷನ್, ಡಿಗ್ರಿ ಟು ರೇಡಿಯನ್ ಕನ್ವರ್ಷನ್, ಇದು ಕಂಪ್ಲೀಟಾಗಿ ಯಾವಾಗೂ ಡಿಗ್ರಿಯಲ್ಲಿರಬೇಕು. ಇವಾಗ ಇಲ್ಲಿ ಮಿನಿಟ್ಸ್ದಲ್ಲಿದೆ, ಮಿನಿಟ್ಸ್ನ ಕನ್ವರ್ಷನ್ ಮಾಡಿ ನೋಡಿ. 1 ಮಿನಿಟ್ ಈಕ್ವಲ್ಸ್ ಟು 1 ಡಿಗ್ರಿ ಈಕ್ವಲ್ಸ್ ಟು 60 ಮಿನಿಟ್ಸ್.
ನಿಮಗೇನು ಕೊಟ್ಟಿದ್ದಾರೆ 30 ಮಿನಿಟ್ಸ್ ಕೊಟ್ಟಿದ್ದಾರೆ. ಇದನ್ನು ಇದ್ರೊಳಗೆ ಕನ್ವರ್ಟ್ ಮಾಡ್ತಿದ್ದೀನಿ, ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಬೇಕಂತೆ. ಸೊ ಇದನ್ನು 30 ಡಿವೈಡೆಡ್ ಬೈ 60 ಇಂಟು 1 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ ಇದನ್ನು ಇಲ್ಲಿ. ಆಮೇಲೆ ಇದನ್ನು ಡಿವೈಡ್ ಮಾಡಿದ್ದೇನೆ. ಸೊ ಬೇಸಿಕ್ಲಿ ಇದೇನಾಗುತ್ತೆ 0.5 ಆಗುತ್ತೆ, ಇಲ್ಲಾಂದರೆ 1/2 ಅಂತ ಬರೀಬೋದು. ನಾನು ಏನು ಮಾಡ್ತೇನೆ 47 ಡಿಗ್ರಿ ಪ್ಲಸ್ 1/2 ಡಿಗ್ರಿ ಇದನ್ನು ಪ್ಲಸ್ ಮಾಡ್ತೇನೆ. ಫಾರ್ಮುಲಾ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಇದನ್ನೆಲ್ಲ ಮಾಡ್ಕೊಳ್ಳಿ. ಮೈನಸ್ 47 ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಇದೇನಾಗುತ್ತೆ 94 ಪ್ಲಸ್ 1/2 ಆಗುತ್ತೆ ಡಿಗ್ರಿ. ಸೊ ಇದೇನಾಗುತ್ತೆ -95/2 ಡಿಗ್ರಿ ಆಗುತ್ತೆ. ಓಕೆ, ಇವಾಗ ನಾವು ನಮಗೆ ರೇಡಿಯನ್ದಲ್ಲಿ ಬೇಕಾಗಿದೆ. ರೇಡಿಯನ್ ಈಕ್ವಲ್ಸ್ ಟು π/180 ಇಂಟು ಡಿಗ್ರಿ. ಇದೇ ಫಾರ್ಮುಲಾ ಯೂಸ್ ಮಾಡಿ, ಇಲ್ಲಾಂದರೆ ಇದನ್ನು ಯೂಸ್ ಮಾಡಿ ನೀವು ಮಾಡ್ಬೋದು. ಇವಾಗ ಇದ್ರೊಳಗೆ ಹೋಗ್ತಿದ್ದೇನೆ. ನೀವು ಹೇಗೆ ಬೇಕಾದರೆ ಮಾಡ್ಬೋದು, ನಿಮಗೆ ಎಲ್ಲೂ ಕ್ವಶನ್ ಕೇಳಲ್ಲ. ಇದಾದ ನಂತರ ಇದು ಫಾರ್ಮುಲಾ ಅಲ್ಲಿ ಕೆಳಗೆ ಬರೀರಿ, ಇಲ್ಲಾಂದರೆ ಹೇಗೆ ಬೇಕಾದರೂ ನೀವು ಮಾಡ್ಬೋದು. π/180 ಇದೇನಾಗಿದೆ -95 ಡಿವೈಡೆಡ್ ಬೈ 2. ಸೊ ಇದೇನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಔಟ್ ಮಾಡಿದಾಗ 5 ಕ್ಯಾನ್ಸಲ್ ಔಟ್ ಮಾಡಿದಾಗ 19 ಬರುತ್ತೆ, ಇಲ್ಲಿ ಬರುತ್ತೆ 36. ಸೊ ಬೇಸಿಕಲಿ -19 π ಡಿವೈಡೆಡ್ ಬೈ 72 ಇದಾಯಿತು ರೇಡಿಯನ್ದಲ್ಲಿ. ಓಕೆ, ಇವಾಗ ಥರ್ಡ್ ಅಂತಿದೆ 240 ಡಿಗ್ರಿ ಎಷ್ಟು ರೇಡಿಯನ್ ಆಗುತ್ತೆ ಅಂತೆ ರೇಡಿಯನ್ದಲ್ಲಿ. ಸೊ ಬೇಸಿಕಲಿ ಇದನ್ನು ರೇಡಿಯನ್ ಈಕ್ವಲ್ಸ್ ಟು π/180 ಇಂಟು 240. ಇದರೊಳಗೆ ಕ್ಯಾನ್ಸಲ್ ಔಟ್ ಮಾಡಿದಾಗ 6 ಟೇಬಲ್ದಲ್ಲಿ ಕ್ಯಾನ್ಸಲ್ ಔಟ್ ಮಾಡ್ಬೋದು. ಫಸ್ಟ್ 0 ಕ್ಯಾನ್ಸಲ್ ಮಾಡಿ, ಆಮೇಲೆ 3s 4. ಸೊ ಬೇಸಿಕಲಿ 4π/3 ಬರುತ್ತೆ ರೇಡಿಯನ್ದಲ್ಲಿ. ಕ್ಯಾನ್ಸಲ್ ಮಾಡಿದಾಗ 3 ಬರುತ್ತೆ ಇಲ್ಲಿ. ಸೊ ಇದಾಗಿತ್ತು 4π/3. ಇವಾಗ ನೆಕ್ಸ್ಟ್ ಇದೆ 520 ಇದೆ. 520 ಎಷ್ಟು ರೇಡಿಯನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇದು ರೇಡಿಯನ್ ಈಕ್ವಲ್ಸ್ ಟು π/180 ಇಂಟು 520. ಸೊ 0 ಕ್ಯಾನ್ಸಲ್, ಆಮೇಲೆ ಇದಾಗುತ್ತೆ 2 ಅಲ್ಲಿ ಕ್ಯಾನ್ಸಲ್ ಮಾಡಿದಾಗ 26 9 ಇದಾಗುತ್ತೆ 26π/9. ಇದು ಮುಂದೆ ಕ್ಯಾನ್ಸಲ್ ಆಗಲ್ಲ. ಸೊ ಇದಾಗಿತ್ತು ಇದೆಲ್ಲ ಫೋರ್ತ್ ಕ್ವೆಶನ್. ಫಸ್ಟ್ ಕ್ವೆಶನಲ್ಲಿ ಫೋರ್ತ್ ಪಾರ್ಟ್. ಸೊ ಇದೆಲ್ಲ ಕನ್ವರ್ಷನ್ ಎಲ್ಲ ಕಲೀರಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ, ನೀವು ನೋಡಿ ಮ್ಯಾಥಮೆಟಿಕ್ಸ್ ಎಲ್ಲಾದರೂ ಕಲೀರಿ, ಎಲ್ಲಾದರೂ ಆಗಲಿ, ಥೆರಾಟಿಕಲ್ ಪಾರ್ಟ್ಸ್ ಆಗಲಿ, ಅದರೊಳನ್ನು ಎಲ್ಲ ನೋಡಿ. ಅದಾದ ನಂತರ ನೀವು ಸಮ್ಸ್ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು. ಆದರೆ ಥೆರಾಟಿಕಲ್ ಪಾರ್ಟ್ಸ್ ಯಾವುದೇ ಟೀಚರದಲ್ಲಾಗಲಿ, ಈವನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ದಲ್ಲಿ ಅಂತೂ ಕಂಪಲ್ಸರಿ ನೀವು ಥೆರಾಟಿಕಲ್ ಪಾರ್ಟ್ಸ್ ನೋಡಬೇಕು. ಅದಾದ ನಂತರ ನೀವು ಪ್ರಾಬ್ಲಮ್ಸ್ ಮೇಲೆ ಹೋಗಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.